ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಧನುರ್ಮಾಸದ ಮುಂಚಾನೆಯ ಶುಭಾಶಯಗಳು. ಇದು ನನ್ನ ಧನುರ್ಮಾಸದ 3ನೇ ದಿನದ ಪೂಜೆ. ಬೆಳಗ್ಗೆ ಸಕ್ಸಸ್ಫುಲಿ 4 o'clock ಗೆದ್ದಿದ್ದಾಯಿತು. 4 o'clock ಎದ್ದೊಳೋದೇ ಒಂದು ದೊಡ್ಡ ಚಾಲೆಂಜು. ತುಂಬ ಜನ ಅಂದ್ಕೊಳ್ತಾರೆ ಇಷ್ಟೊತ್ತಿಗೆ ಎದ್ದೊಳಕ್ಕಾಗತ್ತಾ ಅಂತ. ಫಸ್ಟ್ ಆಫ್ ಆಲ್ ನಾನು ಕೂಡ ಈ ರೀತಿ ಅಂದ್ಕೊಂಡಿದ್ದೆ, ಹೆಂಗಪ್ಪ 4 o'clock ಎದ್ದೊಳ್ತಾರೆ, ಲಿಟ್ರಲಿ ಈ ಚಳಿಲಿ ಎದ್ದೊಳೋದಕ್ಕಾಗತ್ತಾ ಅಂತ. ಅಮ್ಮನೂ ಸುಮಾರು ಸತಿ ಹೇಳ್ತಿದ್ರು. ನಮ್ಮ ತಾಯಿ ಮದುವೆ ಆಗಿ ಹೋದ್ಮೇಲೆ ಅವ್ರ ಅತ್ತೆ ಮನೇಲಿ ತುಂಬಾ ಸಂಪ್ರದಾಯ ಫಾಲೋ ಮಾಡ್ತಿದ್ರಂತೆ. ಸೊ ನಮ್ಮ ಅಜ್ಜಿ ಬಂದುಬಿಟ್ಟು ಬೆಳಗ್ಗೆನೇ ಬೇಗ ಎದ್ದೊಳ್ಬೇಕು ಅಂತ ರೂಲ್ಸ್ ಹಾಕಿದ್ರಂತೆ. ಬಾವಿಲಿ ನೀರು ಸೇದ್ಕೊಂಡು 4 ಗಂಟೆಗೆಲ್ಲ ಸ್ನಾನ ಮಾಡಿಕೊಂಡು ಹೋಗಿ ಅಶ್ವತ್ಥ ಕಟ್ಟೆನ ಸುತ್ಕೊಂಡು ಬರ್ತಿದ್ರಂತೆ. ಹಂಗಂದರೆ ಅರ್ಲಿ ಮರ ಅಂತಾರಲ್ವ, ಅದನ್ನು ಸುತ್ತಬಿಟ್ಟು ಬರ್ತಿದ್ರಂತೆ. ನಾನು ಕೇಳ್ತಿದ್ದೆ, ಮಮ್ಮಿ ನೀನು ಇದೆಲ್ಲ ನಿಜವಾಗ್ಲೂ ಮಾಡ್ತಿದ್ದ, ಹೆಂಗೆ ಮಾಡ್ತಿದ್ದೆ ಅಂತೆಲ್ಲ. ಅಷ್ಟು ನಾನು ಥಿಂಕ್ ಮಾಡ್ತಿದ್ದೆ, ಇದೆಲ್ಲ ನಿಜವಾಗ್ಲೂ ಆಗುತ್ತಾ, ಅದೆಲ್ಲ ನಿಜನಾ ಅಂತ. ಬಟ್ ಈಗ ನಾನು ಒಂದು ಪೊಸಿಷನಿಗೆ ಬಂದಮೇಲೆ, ಆ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗ್ತಿದೆ, ನಾವೇನಾದರೂ ಅಚೀವ್ ಮಾಡಬೇಕು ಅಥವಾ ನಮಗೇನಾದರೂ ಸಂಕಲ್ಪ ಇದೆ, ಅದನ್ನು ನೆರವೇರೋದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಲ್ಲಿ ಡೆಫಿನೆಟ್ಲಿ ಮನಸ್ಸಿಟ್ರೆ ಆಟೋಮೆಟಿಕ್ಕಾಗಿ ಎಚ್ಚರಿಕೆ ಆಗಿಬಿಡುತ್ತೆ. ಸೀರಿಯಸ್ಲಿ ಈಗ ಅಲಾರಾಮ್ ಹೊಡಿಯೋದಕ್ಕೆ ಮೊದಲೇನೆ ಇದು ನಾನು ಮಾಡಬೇಕಪ್ಪ ಅಂತ ನನ್ನ ಮೈಂಡಿಗೆ ಬಂದುಬಿಟ್ಟಿರುತ್ತಲ್ವ, ಆ ರೆಸ್ಪಾನ್ಸಿಬಲ್ ಥಾಟು ನಮ್ಮ ಮೈಂಡಿಗೆ ಬಂದುಬಿಡ್ತು ಅಂದರೆ ಯಾವ ಚಳಿ ಆಗಲಿ ಯಾವ ನಿದ್ದೆ ಆಗಲಿ ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ನನ್ನ ಲೈಫ್ ಸ್ಟೈಲು ಫಸ್ಟು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, 10:30ಗೆ ನೈಟು ಊಟ ಮಾಡಿಬಿಟ್ಟು 12 ಗಂಟೆಗೆ ಮಲ್ಕೊಳ್ಳೋ ಥರ ಇತ್ತು. ನಾನು ಕನ್ಸೀವ್ ಆದಮೇಲೆ 8:30ಗೆಲ್ಲ ಊಟ ಮಾಡಿ ಆಲ್ಮೋಸ್ಟು 10:30ಗೆಲ್ಲನೂ ಡೇ ಎಂಡ್ ಮಾಡೋ ಥರ ನನ್ನನ್ನು ನಾನೇ ರೆಡಿ ಮಾಡಿಕೊಂಡೆ. ಸೊ ಅದಾದಮೇಲೆ ಮತ್ತೆ ಈಗ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮಾರ್ನಿಂಗ್ 4 o'clock ಎದ್ದೊಳ್ತಾ ಇರೋದ್ರಿಂದ ಬೇಗನೆ ಹಶ್ವಾಗ್ಬಿಡ್ತಾ ಇದೆ. ಸೊ ಆದ್ದರಿಂದ ಸಾಯಂಕಾಲ ಎಲ್ಲನೂ ಬೇಗ ಡಿನ್ನರ್ ಮುಗಿಸ್ಕೊಂಡು 8:30ಗೆಲ್ಲನೂ 9:30ಗೆ ನಿದ್ದೆಗೆ ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಏಕೆಂದರೆ ನಿದ್ದೆ ಎಳಿತಾ ಇರುತ್ತೆ. ಮಧ್ಯಾಹ್ನ ಬೇರೆ ಆಫೀಸ್ ಕೆಲಸದಲ್ಲಿ ಇರ್ತೀವಲ್ವ, ನಾನು ಒಂಚೂರು ಚಿಕ್ಕ ನ್ಯಾಪ್ ಕೂಡ ತೊಗೊಳ್ಳೋ ಅಂಥ ಚಾನ್ಸ್ ನನಗೆ ಸಿಗಲ್ಲ. ಸಿಕ್ಕಿದ್ರೂ ನಾನು ನಿದ್ದೆ ಮಾಡೋದಿಲ್ಲ. ದ ರೀಸನ್ ಬಿಕಾಸ್ ನಾವು ಒಂದ್ಸತಿ ಅದನ್ನು ಅಭ್ಯಾಸ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ದಿನಾಗಲೂ ಅದೇ ರೀತಿ ರುಟೀನಿಗೆ ನಮ್ಮ ಬಾಡಿ ಅಡಾಪ್ಟ್ ಆಗಿಬಿಡುತ್ತೆ. ಇನ್ನು ನೀವೇನಾದರೂ ಬೇಗ ಎದ್ದೊಳ್ಬೇಕು, ಆದರೆ ಎದ್ದೊಳೋದಕ್ಕೆ ಮನ್ಸು ಮಾಡ್ತಿದ್ದೀರಾ, ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಸ್ವಲ್ಪ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದೊಳ್ಬೋದು. ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ಹೇಳಿದ್ರೆ, ನೀವು ನೈಟು ಆದಷ್ಟು ಬೇಗ ನಿದ್ದೆ ಮಾಡಬೇಕು. 4 ಗಂಟೆಗೆ ಎದ್ದೊಳ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 9:30ಗೆಲ್ಲ ನಿಮ್ಮ ಡೇನ ವೈಂಡ್ ಅಪ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ 10-10:15 ಒಳಗಡೆ ಆದರೂ ಮಲ್ಕೊಳ್ಬೇಕು. ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಮರುದಿನ ನಮಗೆ ಸುಸ್ತಾಗೋದಂತೂ ಗ್ಯಾರಂಟಿ. ಇನ್ನು ಮುಖ್ಯವಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ತುಂಬಾ ಲೈಟಾಗಿರೋ ಅಂಥ ಡಿನ್ನರ್ ಮಾಡಬೇಕು. ಮಲ್ಕೊಳ್ಳೋಕೆ 2 ಗಂಟೆ ಮುಂಚೆನೇ ನಾವು ಊಟ ಮುಗಿಸ್ಬಿಟ್ರೆ ನಾವು ಬೇಗ ಎದ್ದೊಳೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಸಿಂಪಲ್ಲು ಮತ್ತು ಟ್ರಿಕ್ಕಿ ಟಿಪ್ ಏನು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ನೀವು ಅಲಾರಾಮ್ನ ಸೆಟ್ ಮಾಡಿರ್ತೀರಲ್ವಾ, ನಿಮ್ಮ ಬೆಡ್ ಹತ್ರ ಇಟ್ಕೊಬಿಡಿ. ಅದನ್ನು ಯಾವುದಾದ್ರೂ ದೂರ ಟೇಬಲಲ್ಲಿ ಇಡಿ. ಅಲ್ಲಿಂದ ಎದ್ದು ಬರೋವಾಗ ಲೈಟ್ ಆನ್ ಮಾಡಿಬಿಡಿ. ಸೊ ಲೈಟ್ ಆನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಿದ್ದೆ ಹೋಗ್ಬಿಡುತ್ತೆ ಬೆಳಕಿಗೆ. ಸೊ ಅದು ಆಫ್ ಮಾಡಿದ್ಮೇಲೆ ಆರಾಮಾಗಿ ನೀವು ಎದ್ದು ಮುಖಕ್ಕೆ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಸೊ ನಮ್ಮ ನಿದ್ದೆ ಅಲ್ಲಿಗೆ ಸಮಾಪ್ತಿ ಆಗಿಬಿಡುತ್ತೆ. ಸೊ ಇದರಿಂದ ನಮ್ಮ ಲೇಸಿನೆಸ್ಸು ಹೋಗ್ಬಿಟ್ಟು ನಾವು ಚುರುಕಾಗ್ಬಿಡ್ತೀವಿ. ಆ್ಯಕ್ಚುಲಿ ಇವತ್ತು ರಂಗೋಲಿ ಹಾಕೋವಾಗ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು ನನಗೆ. ಯಾಕೋ ಗೊತ್ತಿಲ್ಲ, ರಂಗೋಲಿ ಹಾಕೋವಾಗ ತುಂಬ ಸತಿ ಯೋಚನೆ ಮಾಡಿ ಹಾಕ್ತಿದ್ದೆ. ಒಂದು ಕಮೆಂಟ್ ಬಂದಿತ್ತು ನನಗೆ, ಧನುರ್ಮಾಸದಲ್ಲಿ ಚುಕ್ಕಿ ರಂಗೋಲಿ ಹಾಕಬಾರ್ದು, ಲೈನ್ ರಂಗೋಲಿನೇ ಹಾಕಬೇಕು ಅಂತ ಹೇಳಿ. ಬಟ್ ಪಾಪ ಅವರು ಸಾಫ್ಟಾಗೆ ಕಮೆಂಟ್ ಮಾಡಿದ್ದಾರೆ, ರೂಡಾಗೇನು ಕಮೆಂಟ್ ಮಾಡಿಲ್ಲ. ಮೇ ಬಿ ಅವ್ರಿಗೆ ರೀಸನ್ ಗೊತ್ತಿರುತ್ತೆ ಅನಿಸುತ್ತೆ ಯಾಕೆ ಹಾಕ್ಬಾರ್ದು ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ, ಬಟ್ ನನಗೆ ಆನ್ಸರ್ ಇನ್ನೂ ಬರಲಿಲ್ಲ. ನಾನು ಕಮೆಂಟಲ್ಲಿ ಹೇಳಿ ನಿಮ್ಗೇನಾದರೂ ಗೊತ್ತಿದ್ದರೆ ಯಾಕೆ ಚುಕ್ಕಿ ರಂಗೋಲಿ ಹಾಕಬಾರ್ದು, ಲೈನ್ ರಂಗೋಲಿನೇ ಹಾಕಬೇಕು ಅಂತ ಹೇಳಿ. ಯಾರೂ ನನಗಿನ್ನೂ ಕಮೆಂಟ್ ಮಾಡಲಿಲ್ಲ. ಸೊ ನಾನು ಯೋಚನೆ ಮಾಡ್ತಾಯಿದ್ದೆ, ಹಾಕ್ಬೋದಾ ಹಾಕ್ಬಾರ್ದಾ, ಹಾಕೋದ್ರಿಂದ ಏನಾದರೂ
ಕೆಟ್ಟದಾಗುತ್ತಾ ಅಂತ. ಯಾರಾದರೂ ನಮಗೆ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ ಸೊ ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮು ನಮಗೆ ಅದು ಭಯ ಥರ ಕನ್ವರ್ಟ್ ಆಗಿಬಿಡುತ್ತೆ. ನಾವು ಎಷ್ಟೇ ಪಾಸಿಟಿವ್ ಆಗಿದ್ರೂ ಒಂದು ಚಿಕ್ಕ ಇಂಜರ್ಗೆ ಬಂದ್ಬಿಡುತ್ತೆ ಅಲ್ವಾ. ಸೀರಿಯಸ್ಲಿ ಪಾಸಿಟಿವಿಟಿದು ಚಿಕ್ಕ ಕಿಡಿ ಯಾವ ರೀತಿ ಬೇಗ ಸ್ಪ್ರೆಡ್ ಆಗುತ್ತೋ ಅದೇ ಥರನೇ ನೆಗೆಟಿವಿಟಿದು ಸಣ್ಣ ಕಿಡಿ ಸಾಕು ನಮ್ಮನ್ನು ಮೆಂಟಲಿ ಡಿಸ್ಟರ್ಬ್ ಮಾಡೋದಕ್ಕೆ. ಬಟ್ ಪಾಪ ಅವರು ಒಳ್ಳೆ ರೀತಿಯಿಂದನೇ ಹೇಳಿದರು. ಬಟ್ ನನಗೆ ಲೈನ್ ರಂಗೋಲಿಗಳು ಅಷ್ಟೊಂದು ಬರೋದಿಲ್ಲ. ಸೊ ಈಗ ಇಮಿಡಿಯೇಟ್ಲಿ ಅದನ್ನು ಕಲಿತು ಹಾಕೋದಕ್ಕೆ ಟೈಮ್ ಆಗ್ಬೋದು ಅಂತ ಹೇಳಿ ನನಗೆ ಗೊತ್ತಿರೋ ರಂಗೋಲಿನೇ ಹಾಕ್ತಿದ್ದೆ. ಹಾಕೋವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದೆ. ಆಮೇಲೆ ಬಂದು ಅಮ್ಮನ ಹತ್ರ ಹೇಳಿದೆ. ಅದಕ್ಕೆ ಅಮ್ಮ ಅಂದರು, ನಂಬಿಕೆ ಇಟ್ಟು ನೀನು ಏನು ಬರುತ್ತೋ ಅದನ್ನು ಹಾಕು, ಸ್ವಲ್ಪ ಜನಕ್ಕೆ ರಂಗೋಲಿನೇ ಹಾಕಕ್ಕೆ ಬರಲ್ಲ, ಸೊ ಹಂಗಂದರೆ ದೇವ್ರೇನಾದರೂ ಅವ್ರಿಗೆ ವರ ಕೊಡಲ್ಲನ, ಇಲ್ಲಾಂದರೆ ಶಾಪ ಕೊಡ್ತಾರ ಅಂತ. ಸೊ ಅವಾಗ ಅನ್ನಿಸ್ತು ಇದು ನಿಜ ಅಲ್ವಾ ಅಂತ. ಸಮ್ಟೈಮ್ಸು ನಮ್ಮ ಹತ್ರನೇ ಆನ್ಸರ್ ಇರುತ್ತೆ, ಬಟ್ ಅದು ನಾವು ಪ್ರೀತಿ ಮಾಡೋರ ಬಾಯಿಂದ ಕೇಳಿದಾಗ ಒಂಥರ ಸಮಾಧಾನ ಆಗುತ್ತೆ. ಹೌದು ಕರೆಕ್ಟು, ನಾನು ಯೋಚನೆ ಮಾಡ್ತಿದ್ದಿದ್ದು ಕರೆಕ್ಟು, ಇವ್ರು ಹೇಳಿದ್ದು ಕರೆಕ್ಟು ಅಂತ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ದೇವರು ಯಾವ ರೀತಿ ಮಾಡಿದ್ರೂ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾವು ನಿಷ್ಕಲ್ಮಶ ಭಕ್ತಿಯಿಂದ ಎಲ್ಲನೂ ಮಾಡಬೇಕು ಅಂತ ಹೇಳಿ. ಬಟ್ ಯಾಕೆ ಇವತ್ತು ರಂಗೋಲಿ ಹಾಕೋವಾಗ ಆ ಥಾಟ್ ನನಗೆ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೋ ಒಂಥರ ಭಯ, ಇಂಜರ್ಗೆಕ್ಕಿಂತ ಏನಾದರೂ ಕೆಟ್ಟದಾಗ್ಬಿಡುತ್ತಾ ಈ ಥರ ಹಾಕಿದ್ರೆ, ಯಾಕೆ ಹಾಕ್ಬಾರ್ದು ಅಂತ. ಬಟ್ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ, ಯಾಕೆ ಚುಕ್ಕಿ ರಂಗೋಲಿ ಧನುರ್ಮಾಸದಲ್ಲಿ ಹಾಕಬಾರ್ದು, ಗೀಟಿನ ರಂಗೋಲಿನೇ ಹಾಕಬೇಕು ಅಂತ. ಸೊ ದಟ್ ಅದ್ರ ಮಹತ್ವನ ತಿಳ್ಕೊಳ್ತೀನಿ. ಅಕಸ್ಮಾತ್ ಅವರೇನಾದರೂ ನನಗೆ ರಿಪ್ಲೈ ಮಾಡಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ತಿಳಿಸ್ತೀನಿ. ಆ್ಯಕ್ಚುಲಿ ನನ್ನ ಧನುರ್ಮಾಸದ ಫಸ್ಟ್ ಡೇ ವಿಡಿಯೋ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ಸುಮಾರು ಜನ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ಸ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದರಲ್ಲಿ ಒಂದು ಸಿಸ್ಟರು ಕಮೆಂಟ್ ಮಾಡಿದರು, ಅವರು ಬೆಳಗ್ಗೆನೇ ಬೇಗ ಎದ್ದೊಳ್ತಾರಂತೆ, ಅವ್ರಿಗೆ ಸ್ಕೂಲ್ಗೆ ಹೋಗೋ ಮಗು ಇದೆ ಮತ್ತು ಅಪ್ಪಾಜಿ ಅಮ್ಮ ಇದ್ದಾರಂತೆ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ಅವರು 9 o'clock ಒಳಗಡೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಮ್ಮ ಹೆಣ್ಮಕ್ಳಿಗೆ ಭೂಮಿ ತಾಯಿ ಥರ ತಾಳ್ಮೆ ಜಾಸ್ತಿ. ಅಂದರೆ ಎಲ್ಲದನ್ನು ನೋಡ್ಕೊಬೇಕು, ಎಲ್ಲರನ್ನೂ ನೋಡ್ಕೊಬೇಕು. ಸೊ ಅದೆಲ್ಲ ನೋಡಿಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲರಿಗೂ ಪೂಜೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನಿಮ್ಗಾದರೆ ದಯವಿಟ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಇಟ್ಸ್ ಓಕೆ, ನೋ ವರೀಸ್. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಎಲ್ಲ ಹೆಣ್ಮಕ್ಳು ಗ್ರೇಟು. ಯಾಕಂದರೆ ಅವ್ರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರನ್ನ ಮಾತ್ರ ಅವ್ರು ನೋಡ್ಕೊಳ್ಳೋದಿಲ್ಲ, ಮನೇನ ನೋಡಬೇಕು, ಮಕ್ಕಳು ನೋಡಬೇಕು, ಅತ್ತೆ ಮಾವ ಅಥವಾ ತಂದೆ ತಾಯಿನ ನೋಡ್ಕೊಳ್ಬೇಕು. ನಾವು ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ಯಾವುದೇ ಸಮಯದಲ್ಲಾಗಲಿ ಪೂಜೆ ಮಾಡೋದು ನಮ್ಮ ಪ್ರೀತಿ ಪಾತ್ರರು ಚೆನ್ನಾಗಿರಬೇಕು, ನಮ್ಮ ಮನೇಲಿರೋರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಸುಖವಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೇ ನಾವು ಪೂಜೆ ಮಾಡ್ತೀವಿ. ಆ ಒಳ್ಳೆ ಮನಸ್ಸಿದ್ರೆ ಸಾಕು. ಏಕೆ ಅಂತ ಹೇಳಿದ್ರೆ ನಾವು ಪೂಜೆ ಮಾಡೋದಕ್ಕೋಸ್ಕರ ತಂದೆ ತಾಯಿನ ಮಕ್ಕಳನ್ನ ನೋಡ್ಕೊಂದಿರ ಬರೀ ಪೂಜೆನೇ ಮಾಡ್ತಿದ್ರು ದೇವ್ರು ನಮಗೆ ಒಲಿಯೋದಿಲ್ಲ. ನಮ್ಮನ್ನು ಪ್ರೀತಿಸೋರಿಗೆ ಮತ್ತು ನಮ್ಮ ಮೇಲೆ ಡಿಪೆಂಡ್ ಆಗಿರೋರಿಗೆ ನಾವು ಹಾರೈಕೆ ಮಾಡೋದು, ಸರಿಯಾದ ಪ್ರೀತಿ ಕೊಡೋದು ಕೂಡ ದೇವ್ರ ಸೇವೆ ಸಮಾನನೇ. ಅದಕ್ಕೆ ಈಕ್ವಲ್ ಆಗಿರುವಂಥ ಪುಣ್ಯ ಮತ್ತು ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ನೋ ವರೀಸ್. ಯಾವ್ಯಾವ ಹೆಣ್ಮಕ್ಳಿಗೆ ಧನುರ್ಮಾಸದ ಪೂಜೆ ಮಾಡೋಕ್ಕಾಗ್ತಿಲ್ವೋ ಅಥವಾ ನೀವು ಮಾಡ್ತಾಯಿದ್ದೀರಾ ಅಥವಾ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅಂದ್ರೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಸೊ ನಾವು ಮಾಡೋದನ್ನು ಮನಸಾರ ಮಾಡಿದ್ರೆ ಯಾವ ಟೈಮ್ ಆದರೂ ಪರವಾಗಿಲ್ಲ, ಫಲ ಸಿಕ್ಕೇ ಸಿಗುತ್ತೆ. ಬಟ್ ಆದಷ್ಟು ಬೇಗ ನೀವು ಕೈಲಾದರೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆಗಲಿಲ್ಲ, ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಹೇಳಿದ್ರೆ ವರಿ ಮಾಡಬೇಡಿ, ನೋ ರಿಗ್ರೆಟ್ಸ್.
ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು, ಮನಸ್ಸಿಗೆ ತುಂಬ ತೃಪ್ತಿನೂ ಕೊಡ್ತು. ಆನಂದವಾಗಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಮತ್ತು ಆದಷ್ಟು ಬೇಗ ಕೂಡ ಕೆಲಸಗಳೆಲ್ಲ ಮುಗ್ದೋದ್ವು. ಬೆಳಗ್ಗೆ ಬೇಗ ಇದ್ದರೆ ಕೆಲಸಗಳೆಲ್ಲನೂ ಬೇಗ ಆಗಿಬಿಡುತ್ತೆ. ಅದಾದಮೇಲೆ ಆಫೀಸ್ ವರ್ಕ್ಗೆ ಪೀಸ್ಫುಲ್ಲಾಗಿ ಹೋಗ್ಬೋದು, ಯಾವುದೇ ರೀತಿ ಚಿಂತೆನೂ ಇರಲ್ಲ. ನಮ್ಮ ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ತುಂಬಾ ಟೈಮ್ ಸಿಗ್ತಾಯಿದೆ. ಅದು ಒಂದು ದೊಡ್ಡ ಖುಷಿ ನನಗೆ. ಅಮ್ಮ ಕೂಡ ಅಷ್ಟೇ ಬೆಳಗ್ಗೆನೇ ವಾಕ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದುಬಿಟ್ರು. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಪುಟಾಣಿಗೆ ಬೆಳಗ್ಗೆನೇ 7 ಗಂಟೆಗೆಲ್ಲ ಸ್ನಾನ ಮುಗಿಸಿಸ್ಬಿಟ್ಟೆ. ಮತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿನೂ ಚಟ್ನಿ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಟೆ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋಣ ಅಂತ ಹೇಳಿ. ನಮ್ಮ ಮನೆಯವರು ಇನ್ನೂ ರೆಡಿ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಪುಟಾಣಿಗೇನೂ ಓಟ್ಸು ರೆಡಿ ಮಾಡಿಬಿಟ್ಟು ಫೀಡ್ ಮಾಡಿಬಿಟ್ಟೆ. ಮಕ್ಕಳಿಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ಫೀಡ್ ಮಾಡೋವಾಗ ಅವರು ಟಿ ವಿ ನೋಡ್ತಾ ಇರ್ತಾರೆ ಮತ್ತು ಮೊಬೈಲ್ ನೋಡಲೇಬೇಕು ಅಂತ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಟಿ ವಿ ಮೇಲೆ ಇರುತ್ತೆ. ಸೊ ಆ ಥರ ನೀವು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡಬೇಡಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನೀರಲ್ಲಿ ಆಟಾಡಿಸ್ತಾ ಇದ್ದೀನಿ ಅಂತ. ಮಕ್ಕಳಿಗೆ ಆದಷ್ಟು ಬೇಗ ಎಲ್ಲ ವಿಚಾರದಲ್ಲೂ ಬೋರ್ ಆಗಿಬಿಡುತ್ತೆ. ಸೊ ಈ ಸತಿ ಅವನು ನೀರು ಆಟಾಡೋದು ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಸ್ವಲ್ಪ ಕಾಳುಗಳೆಲ್ಲ ಕೊಟ್ಟು ಅದನ್ನು ಆ ಗ್ಲಾಸಿಂದ ಈ ಪಾತ್ರೆಗೆ ಹಾಕೋ ಥರ ಒಂದು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿನ ಕಂಡಿಡ್ದು ಕೊಡ್ತಾ ಇರ್ತೀನಿ. ಸೊ ಫೋಕಸ್ ಮಾಡ್ತಾ ಇರ್ತಾನೆ ಅದ್ರ ಮೇಲೆ ಅವನು. ಈ ರೀತಿ ಮಾಡೋದ್ರಿಂದ ಅವನು ಕೂಡ ಸ್ಕ್ರೀನ್ ಟೈಮ್ ಇಲ್ಲದೆ ಊಟ ತಿನ್ನೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಿಮಗೂ ಈ ಟಿಪ್ ಹೆಲ್ಪ್ ಆದರೆ ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಆಂಜನೇಯನ ಆಶೀರ್ವಾದದಿಂದ ಧನುರ್ಮಾಸದ 3ನೇ ದಿನದ ಪೂಜೆನ ಸಮಾಪ್ತಿ ಮಾಡಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಇವತ್ತು ನಾನು ಹಾಕಿದ ರಂಗೋಲಿ, ಪೂಜೆ ಮತ್ತು ನನ್ನ ಔಟ್ಫಿಟ್ಟು ಯಾವ ರೀತಿ ಇತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಇನ್ನು ನಾನು ಹಂಚ್ಕೊಂಡಿದ್ದ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ತಿಳಿಸಿ. ಸೊ ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.